ಸ್ನೇಹಿತರೆ ನಮಸ್ಕಾರ. ಉದ್ಯೋಗ ಯೂನಿವರ್ಸ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಒಳ್ಳೆಯ ಪೋಸ್ಟನ್ನು ನಿಮಗೆಲ್ಲರಿಗೂ ತಂದಿದ್ದೀನಿ ಸ್ನೇಹಿತರೆ. ಅದೇ KPSC ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆನ 319 ಪೋಸ್ಟ್ ಖಾಲಿ ಇದೆ ಸ್ನೇಹಿತರೆ. KPSCಯಲ್ಲಿ ಈಗ ತಾನೇ ಕಾಲ್ಫಾರ್ಮ್ ಆಗಿದೆ. ಯಾವ್ಯಾವುದಂತ ನೋಡೋಣ ಸ್ನೇಹಿತರೆ. ಈಗ ಸಹಾಯಕ ಆಯುಕ್ತಕರು 39, ವಾಣಿಜ್ಯ ತೆರಿಗೆ ಆಯುಕ್ತಕರು 50, ಸಹಾಯಕ ನಿರ್ದೇಶಕರು 2, ಕಾರ್ಮಿಕ ಅಧಿಕಾರಿ 15, ಹಾಗೆ ಸಹಾಯಕ ನಿರ್ದೇಶಕರು 11, ಟೋಟಲ್ 117 ಪೋಸ್ಟ್ ಇದೆ. ತಹಶೀಲ್ದಾರ್ 25, ವಾಣಿಜ್ಯ ತೆರಿಗೆ ಅಧಿಕಾರಿ 74, ಸಹಾಯಕ ಅಧೀಕ್ಷಕರು 6, ಸಹಾಯಕ ಸಂಘಗಳ ಸಹಾಯಕ ನಿರ್ಬಂಧಕರು 21, ಸಹಾಯಕ ನಿರ್ದೇಶಕರು 12, ಅಬಕಾರಿ ಉಪ ಅಧೀಕ್ಷಕರು 5, ಉದ್ಯೋಗಾಧಿಕಾರಿ 3, ಮುಖ್ಯಾಧಿಕಾರಿ 20, ಹಾಗೆ ಸಹಾಯಕ ಖಜಾನಾಧಿಕಾರಿ 12, ಸಹಾಯಕ ನಿರ್ದೇಶಕರು 4, ಶಾಖಾಧಿಕಾರಿ 5, ಕರ್ನಾಟಕ ಸರ್ಕಾರದ ಸಚಿವಾಲಯ ಶಾಖಾಧಿಕಾರಿ ಲೋಕಸೇವಾ ಆಯೋಗ 4, ಸಹಾಯಕ ನಿರ್ದೇಶಕರು 11, ಟೋಟಲ್ ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಯಲ್ಲಿ 319 ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಆಯ್ಕೆ ಪ್ರಕ್ರಿಯೆಗೆ ನಿಗದಿಪಡಿಸಿರುವ ಕಾಲಮಿತಿ 1/8ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. 31/8/2026 ಕೊನೆಯ ದಿನಾಂಕ ಹಾಗೂ ಪೂರ್ವಭಾವಿ ಪರೀಕ್ಷೆನ 15/11/26 ನಡೆಸಲಾಗುತ್ತೆ ಸ್ನೇಹಿತರೆ. ಹಾಗೂ ವಿಶೇಷ ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೂ ಅರ್ಜಿ ಸಲ್ಲಿಸುವ ಹಂತಗಳು OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ ಸ್ನೇಹಿತರೆ. ಹಾಗೂ ಈ ಲಿಂಕ್ ನಿಮಗೆ ಇಲ್ಲಿ ಹೇಳಿದ್ದೀನಿ ನಾನು, http://kpsconline.karnataka.government.in ಅರ್ಜಿ ಸಲ್ಲಿಸ್ಬೋದು. ಹಾಗೆ ನೋಡ್ತಾ ಬಂದರೆ ಇದು ಏನೇನು ಸೂಚನೆಗಳಿದೆ ಎಕ್ಸಾಮ್ ಕಟ್ಟಲಿಕ್ಕೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ನೋಡ್ಕೋಬೋದು. ಹಾಗೆ ಮುಂದೆ ಬಂದರೆ ಯಾವ ಹಂತದಲ್ಲಿ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕು ಅನ್ನೋದನ್ನ ಹೇಳಿದ್ದೀವಿ. ಹಾಗೂ ಶುಲ್ಕ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ಇದೆ. ಪ್ರವರ್ಗ 2A, 2B, 3A, 3Bಗೆ 300, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50, SC/ST ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಸ್ನೇಹಿತರೆ. ಅರ್ಹತಾ ಷರತ್ತುಗಳನ್ನು ಇಲ್ಲಿ ನಾನು ತೋರಿಸಿದ್ದೀನಿ, ನೋಡ್ಕೋಬಹುದು. ಪರೀಕ್ಷೆಯ ಪ್ರಯತ್ನಗಳು 5 ಬಾರಿ ಜನರಲ್ ಕ್ಯಾಟಗರಿಗಿರುತ್ತೆ. ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 7 ಬಾರಿ ಇರ್ತದೆ. SC/ST ಅವರಿಗೆ ಮಿತಿ ಇರುವುದಿಲ್ಲ ಸ್ನೇಹಿತರೆ. ಹಾಗೆ ಶೈಕ್ಷಣಿಕ ವಿದ್ಯಾರ್ಹತೆ ಯಾವ್ಯಾವ ಪೋಸ್ಟ್ಗೆ ಯಾವ್ಯಾವ ಕ್ವಾಲಿಫಿಕೇಷನ್ ಆಗಿರಬೇಕು ಅನ್ನೋದನ್ನ ಇಲ್ಲಿ ನಾನು ತೋರಿಸಿದ್ದೀನಿ. ಆ ಪ್ರಕಾರ ನೀವು ನೋಡ್ಕೋಬಹುದು. ಅದನ್ನು ಇಲ್ಲಿ ನಿಮಗೆ ಕ್ಲಿಯರಾಗಿ ನಾನು ತೋರಿಸಿದ್ದೀನಿ ಸ್ನೇಹಿತರೆ. ನೀವು ಇಲ್ಲಿ ಕರೆಕ್ಟಾಗಿ ನೋಡಿ ಓದ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಅದು ಆಯೋಗ ನಿರ್ಧಾರ ಮಾಡುತ್ತೆ. ವಯೋಮಿತಿ 21 ಇಸ್ ಲೀಸ್ಟ್, ಆಮೇಲೆ ಹೈಯೆಸ್ಟ್ 45, ಜನರಲ್ಗೆ 40, ಪ್ರವರ್ಗ 2A, 2B, TA, 3Bಗೆ 43 ಇರುತ್ತೆ ಸ್ನೇಹಿತರೆ. ಆಮೇಲೆ ದೈಹಿಕ ದಾರ್ಢ್ಯ ಪರೀಕ್ಷೆ ಇರುತ್ತೆ, ಹಾಗೆ ವೈವಾನೂ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನ ನಾವು ಇಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಲಿಖಿತ ಪರೀಕ್ಷೆ ಯಾವ ಥರ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಅರ್ಹದಾಯಕ ಕನ್ನಡ ಮತ್ತು ಇಂಗ್ಲೀಷ್ 150 ಇರ್ತದೆ. 2 ಅವರ್ ಡ್ಯೂರೇಷನ್ ಇರುತ್ತೆ. ಕಡ್ಡಾಯ ಪರೀಕ್ಷೆಗಳು 5 ಇರ್ತವೆ. ಯಾವ್ಯಾವುದಂತ ತೋರಿಸಿದ್ದೀನಿ ಇಲ್ಲಿ. ಎಷ್ಟು ಮಾರ್ಕ್ಸು 250 ಇರ್ತದೆ ಮಾರ್ಕ್ಸು. ವ್ಯಕ್ತಿತ್ವ ಪರೀಕ್ಷೆನೂ ಕೂಡ ಇರ್ತದೆ ಸ್ನೇಹಿತರೆ. ನೋಡಿ ಎಕ್ಸಾಮ್ನ ಅಟೆಂಡ್ ಮಾಡಬೇಕು. ಆಮೇಲೆ ಇದಕ್ಕೆ ಬೇಕಂತ ದಾಖಲಾತಿಗಳನ್ನ ಇಲ್ಲಿ ಕೆಳಗಡೆ ನಮ್ಮ ಬಯೋದಲ್ಲಿ ಹಾಕಿರ್ತೀನಿ, ನೀವು ಅದನ್ನು ತಗೋಬೋದು ಸ್ನೇಹಿತರೆ. ಆಲ್ ದ ಬೆಸ್ಟ್.